ಇನ್ನು ಈ ಎಲ್ಲ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ. ರೇವಣ್ಣ ಅವರು SIT ಮುಂದೆ ಹಾಜರಾಗ್ತಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ಕೇಳಿದ್ದಾರೆ, ಹಂಗೆ ಕೊಡಕ್ ಬರಲ್ಲ ಅಂತ ಹೇಳಿದ್ದಾರೆ. SIT ಮುಂದೆ ರೇವಣ್ಣ ಹಾಜರಾಗಲೇಬೇಕು, ಅದರಲ್ಲೇನು ಬೇರೆ ಆಪ್ಷನ್ನೇ ಇಲ್ಲ. ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಪ್ರಜ್ವಲ್ 1 ವಾರ ಸಮಯವನ್ನು ಕೇಳಿದ್ದಾರೆ, ಆದರೆ ಆ ರೀತಿ ಸಮಯವನ್ನು ಕೊಡೋದಕ್ಕೆ ಬರಲ್ಲ. ನೋಡಿ, ಅವ್ರ ಬಾಯಲ್ಲೇ ಬಂದಿದೆ ಮಾಹಿತಿ. 41A ನಲ್ಲಿ ಸಮಯವನ್ನು ಕೊಡೋದಕ್ಕೆ ಬರಲ್ಲ. SIT ಅಧಿಕಾರಿಗಳು ತಜ್ಞರ ಸಲಹೆಯನ್ನು ಪಡೆದು ಮುಂದುವರಿತಾರೆ. CM ಕೂಡ ಪ್ರಧಾನಿಗೆ ಪತ್ರವನ್ನು ಬರೆದಿದ್ದಾರೆ. BJPಯವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಪರಮೇಶ್ವರ್. ಗೊಂದಲ ನೀವು ರಾಜಕೀಯವಾಗಿ ಇಟ್ಕೊಳ್ಳಿ, ಬಟ್ ಕಾನೂನಾತ್ಮಕವಾಗಿ ಏನಿದೆ ಅಷ್ಟು ಮಾತ್ರ ಈಗ ನಮಗೆ ಬೇಕಾಗಿರ್ತಕ್ಕಂಥ ವಿಚಾರ. SITಗೆ ನಾವು ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಹೆಚ್ಚು ನಾನು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಅದರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋದಾಗಲಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಗೃಹ ಸಚಿವನಾಗಿ ನನ್ನ ಹೇಳಿಕೆಗಳು ಅಧಿಕೃತವಾಗಿ ಇರ್ತವೆ. ಹಾಗಾಗಿ ನಾನು ಹೆಚ್ಚಿಗೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗಾಗಲೇ SIT ಅವರು ನೋಟಿಸ್ಗಳು ಕೊಟ್ಟಿದ್ದಾರೆ. ರೇವಣ್ಣವರು ಇವತ್ತು ಅಪೀರ್ ಆಗ್ಬೋದು ಅಂಥೇಳಿ ತಿಳಿಸಿದ್ದಾರೆ, ಅಪೀರ್ ಆಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಆಮೇಲೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಈಗ ಅವರು ನಾನು 1 ವಾರ ಸಮಯ ಕೊಡಿ ಹಾಗೆ ಅಂಥೇಳಿ ಅವರ ವಕೀಲರ ಮೂಲಕ SIT ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದಾರೆ. ಅದು ಕೊಡೋದಕ್ಕೆ ಬರೋದಿಲ್ಲ, 41A ನಲ್ಲಿ ಕೊಡೋದಕ್ಕೆ ಬರೋದಿಲ್ಲ. ಅದನ್ನು ಈಗ ನಮ್ಮ SIT ಅವರು ಕಾನೂನು ಸಲಹೆಗಾರರ ಜೊತೆ ಅಂದರೆ ಲೀಗಲ್ ಒಪಿನಿಯನ್ ತಗೊಂಡು ಮುಂದುವರಿತಾರೆ. ಈ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ರೀತಿ ಘಟನೆ ಆಗಿರ್ತಕ್ಕಂಥದ್ರಿಂದ ಅವರನ್ನು ಆದಷ್ಟು ಬೇಗ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಆಮೇಲೆ ಅವರನ್ನು ಆದಷ್ಟು ಶೀಘ್ರವಾಗಿ ಕರ್ಕೊಂಡು ಬರೋದಕ್ಕೆ